ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟ್ಯಾಸಲ್ ಬೈ ಯೋಗಿತಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಹೋಗ್ತೀನಿ ಅಂದರೆ ಬೀಡ್ಸ್ ವಿತ್ ಬೇಬಿ ಟ್ಯಾಸಲ್ಸ್. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಆ್ಯಸ್ ಯೂಶುವಲ್ ಗೋಲ್ಡ್ ಟೇಪ್ ಇದೆಲ್ಲ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಸ್ಯಾಂಪಲ್ಗೆ. ಆ್ಯಂಡ್ ಸಿಲ್ಕ್ ಥ್ರೆಡ್ಸ್, ಈ ಎರಡು ಕಲರ್ಸ್ ಯೂಸ್ ಮಾಡ್ತಿದ್ದೀನಿ ನಾನು ಇವತ್ತು. ಆ್ಯಂಡ್ ಬೀಡ್ಸ್, ಈ ಥರ ಫ್ಲ್ಯಾಟ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ಥರ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಗ್ಲೂ ಬೇಕಾಗುತ್ತೆ, ಮತ್ತು ಜೆರಿ ಥ್ರೆಡ್ ಆ್ಯಂಡ್ ನೀಡಲ್ಸ್ ಬೇಕಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನಾನು ನಿಮಗೆ ಜಸ್ಟ್ ಒಂದು ಟ್ಯಾಸಲ್ ಹಾಕಾದ್ಮೇಲೆ ಒಂದು ತಮ್ಮ ಫಿಂಗರ್ ಇಟ್ಟು ನೆಕ್ಸ್ಟ್ ಬೇಬಿ ಟ್ಯಾಸಲ್ನ ಹಾಕೋದಕ್ಕೆ ಹೇಳ್ತಿದ್ದೆ. ಅಕಸ್ಮಾತ್ ಈ ಥರ ಹಾಕೋದಕ್ಕೆ ನಿಮಗೇನೋ ಕನ್ಫ್ಯೂಸ್ ಆಗ್ತಿದೆ ಅನ್ನೋದಾದರೆ ನೀವು ಮೆಷರಿಂಗ್ ಟೇಪ್ ಕೂಡ ಯೂಸ್ ಮಾಡಿ ಹಾಕ್ಬೋದು. ಅದನ್ನು ಹೇಗೆ ಅಂತ ಈಗ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಇದು ನನ್ನ ಹತ್ರ ಇರೋ ಮೆಷರಿಂಗ್ ಟೇಪ್. ಟೈಲರಿಂಗ್ ಶಾಪ್ ಹತ್ರ ನಿಮ್ಗೆ ಏನೇನು ಮೆಟೀರಿಯಲ್ಸ್ ತೊಗೋತೀರಾ, ಲೈನಿಂಗ್ ಅದೆಲ್ಲ ಅಲ್ಲಿ ಸಿಗುತ್ತೆ ಆ ಶಾಪಲ್ಲಿದು. ಸೊ ನೀವು ಸ್ಯಾರಿಗೆ ಹಾಕ್ಬೇಕಾದ್ರೂ ಅಷ್ಟೇ, ನೀವು ಸ್ಯಾರಿ ಟ್ಯಾಸಲ್ಸ್ಗಳನ್ನ ಹಾಕೋದಕ್ಕೂ ಮುಂಚೆ ಜಿಗ್ಸಾಗ್ ಮಾಡಿಸಿರಬೇಕು. ಜಿಗ್ಸಾಗ್ ಮಾಡಿಸಿರೋ ಎಂಡಲ್ಲಿ ನೀವು ಈ ಥರ ಟೇಪ್ ಇಟ್ಕೋಬೇಕು. ಒಂದು ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಇಂಚ್ ಗ್ಯಾಪಿಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಟೇಪಲ್ಲಿ. ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಂತ, ಇಲ್ಲಿಂದ ಇಲ್ಲಿಗೆ 1 ಇಂಚ್, ಇಲ್ಲಿಂದ ಇಲ್ಲಿಗೆ 1 ಇಂಚ್. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, 1 ಇಂಚ್ ಗ್ಯಾಪ್ ಇರುತ್ತೆ. ಇಲ್ಲಿಂದ ಇಲ್ಲಿ ಮಧ್ಯೆ ಒಂದು ಲೈನ್ ಇದೆಯಲ್ಲ, ಇದು 1/2 ಇಂಚ್ ಅಂತ ಕನ್ಸಿಡರ್ ಆಗುತ್ತೆ. ನಾವಿಲ್ಲಿ 1 ಇಂಚ್ ಗ್ಯಾಪ್ ಅಷ್ಟು ದೂರಕ್ಕೆ ಟ್ಯಾಸಲ್ಸ್ನ ಹಾಕ್ತಾ ಹೋಗೋಣ. ಇಲ್ಲ 1/2 ಇಂಚ್ ಕೂಡ ನೀವು ಟ್ಯಾಸಲ್ಸ್ನ ಹಾಕ್ತಾ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. 1/2 ಇಂಚಿಗೆ ಆಗ್ತಾ ಹೋದರೆ ಏನಂತ ಆಗುತ್ತೆ ಅಂದರೆ ಸ್ವಲ್ಪ ಎಲ್ಲ ಟ್ಯಾಸಲ್ಸ್ ಹತ್ರ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಕಲಿತಿರೋದ್ರಿಂದ 1 ಇಂಚ್ ಗ್ಯಾಪಿಗೆ ಹಾಕಿದ್ರು ಸಾಕು. ನಾನು ಇದೊಂದು 5-6 ಮಾರ್ಕಿಂಗ್ ಮಾಡ್ಕೋತೀನಿ. 1 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಸೊ ನೋಡಿ, ಈಗ ಈ ಥರ ಟೇಪ್ ಹಾಕಿರೋದ್ರಿಂದ ದಾರ ಎಲ್ಲ ಬಿಚ್ಚಿ ಮಿಸ್ಸಿ ಆಗೋದೆಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಯೂಸ್ ಮಾಡಬೇಕಾಗಿ ಈ ಥರ ತಗೊಂಡು ಯೂಸ್ ಮಾಡಾದ್ಮೇಲೆ ಮತ್ತೆ ಇದರ ಟೇಪ್ ಹಾಕಿಟ್ರೆ ಏನು ದಾರ ಅಲ್ಲಿ ಇಲ್ಲಿ ಇದಾಗೋದು, ಮೆಸ್ಸಿ ಆಗೋದು ಏನೂ ಆಗೋಲ್ಲ. ಸೊ ಈಗ ದಾರನ ವೈಂಡ್ ಮಾಡ್ಕೋಬೇಕು. ಎಷ್ಟು ಲೇಯರ್ಸ್ ಮಾಡ್ಕೊತೀನಿ ಈ ಟ್ಯಾಸಲ್ಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ಗ್ಯಾಪ್ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಸ್ವಲ್ಪ ಟ್ಯಾಸಲ್ಸ್ ಹಾಕಾಗುತ್ತಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಅಕಸ್ಮಾತ್ ಏನೋ ಸ್ಯಾರಿಗೆ ಏನಾರು ಹಾಕ್ತೀನಿ ಅನ್ನೋದಾರೆ ಸ್ವಲ್ಪ ದೊಡ್ಡದಾಗಿರೋದು ಎಕ್ಸಾಮ್ ಪ್ಯಾಡ್ ಏನಿರುತ್ತೆ ಅದು, ಅಥವಾ ಏನಾದರೂ ರಟ್ ಈ ಥರ ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ನೀವು ದೊಡ್ಡದಾಗಿ ವೈಂಡ್ ಮಾಡಿ ಇಟ್ಕೊಂಡ್ರೆ ಹಾಕ್ಬೋದು. ಬಟ್ ತೀರಾ ಜಾಸ್ತಿ ದೊಡ್ಡ ಮಾಡ್ಕೊಂಡು ಹಾಕೋದ್ರೆ ದಾರ ಎಲ್ಲ ಗಂಟಾಗೋದು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮೀಡಿಯಮಾಗಿ ಒಂದಷ್ಟು ದೂರಕ್ಕೆ ಮಾಡ್ಕೊಳ್ಳಿ. ಸೊ ದಾರ ಸುತ್ಕೋಬೇಕಾದ್ರೆ ಈ ಥರ ಟಂಗ್ ಫಿಂಗರ್ ಇಟ್ಕೊಂಡು ಹಿಂಗಿಂದ ಹಿಂಗೆ 1 ರೌಂಡ್. ಸೊ ಇಲ್ಲಿಂದ ಹಿಂಗೆ 1 ರೌಂಡ್ ಬಂದರೆ ಇದು ಕಂಪ್ಲೀಟ್ ಏನು 1 ಲೇಯರ್ ಅಂತ ಆಗುತ್ತೆ. ಇದೇ ಥರ ನಾನಿಲ್ಲಿ 35 to 40 ಲೇಯರ್ಸ್ ತೊಗೋತೀನಿ, ಸಾಕು ಈ ಟ್ಯಾಸಲ್ಸ್ಗೆ ಅಷ್ಟೇ. ಈ ಥರ ಸುತ್ಕೊಂಡು ಈ ಥರ 35 to 40 ಲೇಯರ್ಸ್ ಈ ಥರ ಸುತ್ಕೊಂಡಾದಮೇಲೆ ಎಲ್ಲ ದಾರನೂ ಸೇರಿಸಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದಮೇಲೆ ಇದೇನು ಥ್ರೆಡ್ ಇರುತ್ತೆ ಆ ಥ್ರೆಡ್ನ ಇಟ್ಕೊಂಡು ಸ್ವಲ್ಪ ಗ್ಲೂ ಹಾಕಿ ಅದನ್ನ ಡ್ರೈ ಆಗೋದಕ್ಕೆ ಬಿಡಬೇಕು. ಹಾಗೆ ಮಾಡಿದಾಗ ನಿಮಗೆ ನೋಡಿ, ಇಲ್ಲಿ ಮಾಡಿದ್ದೀನಿ ಒಂದು, ಈ ಥರ ಆಗುತ್ತೆ. ಇಲ್ಲಿ ನೋಡಿ, ಕಟ್ ಮಾಡಾದಮೇಲೆ ಇದು ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಎಡ್ಜಿಗೆ ಗ್ಲೂ ಹಾಕಿ ಜಸ್ಟ್ ಹಿಂಗೆ ಮಾಡ್ಕೊಂಡು ಡ್ರೈ ಆಗೋದಕ್ಕೆ ಬಿಟ್ಟರೆ ಈ ಥರ ಡ್ರೈ ಆಗುತ್ತೆ. ಸೊ ಥ್ರೆಡ್ಸ್ ಆ ಕಡೆ ಎಲ್ಲೂ ಹೋಗಲ್ಲ, ನೀವು ನೀಡಲ್ಗೆ ನೀಟಾಗಿ ಎಲ್ಲನೂ ಒಟ್ಟಿಗೆ ಪಾಸ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಾನು ನಿಮ್ಗೆ ಒಂದು ಕಲರ್ ಮಾಡಿದ್ದೀನಿ, ತೋರಿಸ್ತೀನಿ. ನೋಡ್ಬೋದು, ಇದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನಾನು ಗ್ರೀನ್ ಕಲರ್ ಮಾಡಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ಹೇಗೆ ಈ ಟ್ಯಾಸಲ್ಸ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಕೂಡ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇಲ್ಲಿ 1 ಇಂಚ್ ಮಾರ್ಕ್ ಏನು ಮಾಡಿದ್ದೀನಿ ಅಲ್ಲಿಗೆ ಕೆಳಗಿಂದ ಮೇಲೆ ಹಿಂಗೆ ನೀಡಲ್ನ ಪಾಸ್ ಮಾಡಬೇಕು. ನೋಡಿ, ನೀಡಲ್ ಪಾಸ್ ಮಾಡಾದಮೇಲೆ ಈ ನೀಡಲ್ ಒಳಗೆ ಇದೇನು ಬೀಡ್ಸ್ ಇದೆ ಈ ಬೀಡ್ಸ್ನ ಇಲ್ಲಿ ಹಾಕೋಬೇಕು. ಸೊ ನಿಧಾನಕ್ಕೆ ಇದು ಮಾಡಿ. ನಾನು ಏನಕ್ಕೆ ಇಲ್ಲಿ ಕಡಿಮೆ ಲೇಯರ್ಸ್ ತೊಗೊಂಡಿದ್ದೀನಿ ಅಂದರೆ ಇದೇ ಕಾರಣಕ್ಕೆ. ಈ ಓಲಿಂದ ಈ ನೀಡಲ್ ಪಾಸ್ ಆಗಬೇಕು ಅಂದರೆ ನೀವು ಆದಷ್ಟು ಸ್ವಲ್ಪ ಕಡಿಮೆ ಥ್ರೆಡ್ಸ್ನೇ ತೊಗೋಬೇಕು. ನೀವು ಜಾಸ್ತಿ ನಾವು ಮಾಮೂಲಿ ಟ್ಯಾಸಲ್ ಮಾಡಬೇಕಾದ್ರೆ 60, 70, 80, 100 ಈ ಥರ ತೊಗೊಳ್ತಾ ಹೋಗ್ತೀವಲ್ಲ, ಈ ಥರ ತೊಗೊಂಡಾಗ ಏನು ಸ್ಮಾಲ್ ಓಲ್ ಇದೆ ಇದರಿಂದ ಪಾಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಇಲ್ಲಿ ನಾನು 35 ಇಂದ 40 ಲೇಯರ್ಸ್ ಅಷ್ಟೇ ತೊಗೊಂಡಿರೋದು. ಅಷ್ಟು ತೊಗೊಂಡು ಈ ಥರ ಹಾಕೋತಾ ಇದ್ದೀನಿ. ಎಲ್ಲ ಥ್ರೆಡ್ಸ್ನ ಒಟ್ಟಿಗೆ ಮಾಡಿ ಇಟ್ಕೊಳ್ಳೋಣ. ಇಟ್ಕೊಂಡು ಇವಾಗ ನಾಟ್ ಮಾಡೋಣ. ನಾರ್ಮಲ್ ನೀಡಲ್ನ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿದೆಯಲ್ಲ, ಇಲ್ಲೆರಡು ಜರಿ ಥ್ರೆಡ್ ಬಂದಿದೆಯಲ್ಲ, ಇದನ್ನು ಈ ಫಿಂಗರ್ಲಿ ಲಾಕ್ ಮಾಡಿ ಇಟ್ಕೊತಿದ್ದೀನಿ. ಸೊ ಆ ಕಡೆ ಇದು ಮೂವ್ ಆಗಲ್ಲ ಅಂತ ಈ ನೀಡಲ್ನ ಈ ಸೈಡ್ ಪಾಸ್ ಮಾಡಿ ಹಿಂದೆಯಿಂದ ತೊಗೊಳ್ಳಿ. ಇಲ್ಲೊಂದು ಸಣ್ಣದಾಗಿ ಲೂಪ್ ಬರ್ತಿದೆ, ಸರ್ಕಲ್ ಬರ್ತಿದೆ, ಕಾಣಿಸ್ತಿರ್ಬೋದು. ಆ 2 ಸರ್ಕಲಿಂದ ನೀಡಲ್ ಒಳಗೆ ಪಾಸ್ ಮಾಡಿ ಜರಿ ಥ್ರೆಡ್ನ ಹಿಂಗೆ ನೀಟಾಗಿ ಎಳ್ಕೊಳ್ಳಿ ಟೈಟಾಗಿ. ಅದೇ ಥರ ಇನ್ನೂ 1 ಟೈಮ್ ಮಾಡಿ ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡಿಕೊಂಡೆ ಇಲ್ಲಿ ಸರ್ಕಲ್ ಲೂಪ್ ಥರ ಬಂತು. ಆ 2 ಲೂಪ್ ಒಳಗೂ ನೀಡಲ್ನ ಪಾಸ್ ಮಾಡಿ ಟೈಟಾಗಿ ಎಳ್ಕೊತಾ ಇದ್ದೀನಿ. ಸೊ ಇದೇ ಥರ 4 to 5 ಟೈಮ್ಸ್ ಮಾಡಿಕೊಂಡ್ರೆ ನಿಮ್ಮದು ಬೇಬಿ ಟ್ಯಾಸಲ್ ಏನಿದೆ ಅದು ಸೆಕ್ಯೂರ್ ಆಗಿರುತ್ತೆ. ಸೊ 3 ಟೈಮ್ಸ್ ಆಗಿದೆ, ಇನ್ನು 2 ಟೈಮ್ಸ್ ನಾನು ಇದೇ ಥರ ಲಾಕ್ ಮಾಡ್ಕೊತೀನಿ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಥ್ರೆಡ್ ಹಾಕೋಬೋದಿತ್ತು ನಾನು.
ನಾನು 5 ಲೇಯರ್ಸ್ ಆಫ್ ಥ್ರೆಡ್ಸ್ ಹಾಕೋಬೋದಿತ್ತು, ಬಟ್ ಇಷ್ಟೇ ತೊಗೊಂಡಿದ್ದೀನಿ ನಾನು, ಸಾಕು. ಸೊ 5 ಟೈಮ್ಸ್ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ನ ಮೇಲಿಂದ ಕೆಳಗೆ ಪಾಸ್ ಮಾಡ್ತಿದ್ದೀನಿ. ಈ ಜರಿ ಥ್ರೆಡ್ ಒಳಗೆ ಈ ಥರ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿ ಈ ಥರ ಹಿಡ್ಕೊತಾ ಇದ್ದೀನಿ. ಸೊ ಗಟ್ಟಿ ಹಿಡ್ಕೊಂಡಿದ್ದೀನಿ, ನಾಟ್ ಆಯ್ತು. ನೆಕ್ಸ್ಟ್ ಟ್ರಿಮ್ ಮಾಡ್ಕೊಳ್ಳೋಣ. 1/2 ಇಂಚ್ ಅಷ್ಟಕ್ಕೆ ನಾನು ಟ್ರಿಮ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಪುಟ್ಟು ಟ್ಯಾಸಲ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಇದನ್ನು 1/2 ಇಂಚ್ ಅಥವಾ 3/4 ಇಂಚಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಒಂದು ಇದೇ ಥರ ಹಾಕಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಗೆ ಹಾಕ್ತಿದ್ದೀನಿ ನಾನು, 1 ಇಂಚ್ ಬಿಟ್ಟು ಹಾಕಿದ್ದೀನಿ. ಇದ್ರ ಮಧ್ಯ ನಾನು ಬೇರೆ ಕಲರ್ ಯೂಸ್ ಮಾಡ್ತೀನಿ. ಸೊ ಈ ಥರ ನೀಡಲ್ ಪಾಸ್ ಮಾಡಿದೆ ಕೆಳಗಿಂದ ಮೇಲೆ, ಒಂದು ಬೀಡ್ ಹಾಕ್ಕೊಂಡೆ. ಬೀಡಿಂದ ನೀಡಲ್ ತಂದು ಥ್ರೆಡ್ಸ್ನ ಎಲ್ಲ ಸೇರಿಸಿ ಒಟ್ಟಿಗೆ ಇಟ್ಕೊತೀನಿ. ಥ್ರೆಡ್ಸ್ ಎಲ್ಲ ಇಟ್ಕೊಂಡಾದ್ಮೇಲೆ ನಾರ್ಮಲ್ ನೀಡಲಿಂದ ಕೆಳಗಿಂದ ಮೇಲೆ ನೀಡಲ್ ಪಾಸ್ ಮಾಡಿ ಈ ಸೈಡ್ ಥ್ರೆಡ್ನ ಈ ಫಿಂಗರಿಂದ ಇಟ್ಕೊಂಡೆ. ಸೊ ಈ ಸೈಡಿಂದ ಈ ಸೈಡ್ಗೆ ಪಾಸ್ ಮಾಡ್ತಾ ಈ ಲೂಪ್ ಏನಿದೆ ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ಈ ಥರ ಲಾಕ್ ಮಾಡ್ಕೊತೀನಿ. ಈ ಥರ 4 to 5 ಟೈಮ್ಸ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ನೀಡಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡ್ತೀನಿ. ಸೊ ಇದ್ರ ಲೆವೆಲ್ಗೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ. ಇದ್ರ ಮಧ್ಯೆ ಇನ್ನೊಂದು ಹಾಕಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಈಗ ಬೀಡ್ಸ್ ಪಕ್ಕ ಇಷ್ಟು ಪಕ್ಕ ಈ ಥರ ಬರುತ್ತೆ. ಇಷ್ಟು ಪಕ್ಕ ಬರೋದ್ರಿಂದ ಅದಷ್ಟು ಲುಕ್ಕಾಗೂ ಕೂಡ ಕಾಣಲ್ಲ. ಸೊ ನಾನು ಇಷ್ಟೇ ಗ್ಯಾಪ್ನ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು, ಇಲ್ಲಿ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ಇದನ್ನ ನೀವು ನಾನು ಸ್ವಲ್ಪ ಹತ್ತಿರಕ್ಕೆ ಹಾಕೋಬೇಕಾದ್ರೆ ನೋಡಿ ಈ ಥರ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿ ಸಿಂಗಲ್ ಕಲರ್ ಹಾಕಿ ತೋರಿಸಿದ್ದೀನಿ, ನೀವು ಬೇಕಾದ್ರೆ ಕಾಂಟ್ರಾಸ್ಟಲ್ಲಿ ಕೂಡ ಹಾಕೋಬೋದು. ಸೊ ಎಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಈಗ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ಇಲ್ಲಿ ಆ ಕಡೆ ಈ ಕಡೆ 1 ಇಂಚ್ ಗ್ಯಾಪ್ ಬಿಟ್ಟು ಕಟ್ ಮಾಡಿ, ಸೊ ಬುಕ್ಕಲ್ಲಿ ಅನ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲ ಮಿಸ್ಪ್ಲೇಸ್ ಆಗಲ್ಲ ಅಂತ. ಸೊ ಅದು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದನ್ನ ಕೂಡ ಕಟ್ ಮಾಡ್ಕೊತೀನಿ. ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ನೋಟ್ಬುಕ್ ಇಟ್ಕೊಬಿಡಿ. ಸೊ ನೋಡ್ಬೋದು, ಈ ಥರದೊಂದು 100 ಬುಕ್ ತೊಗೊಂಡು ಆ ಕಡೆ ಈ ಕಡೆ ಮಾರ್ಜಿನ್ಸ್ ಹಾಕ್ಕೊಂಡು, ಸೊ ಬೇಬಿ ಟ್ಯಾಸಲ್, ಬೇಬಿ ಕುಚ್ಚು ಅಂತ ಹೆಸರು ಹಾಕ್ಕೊಂಡು ಗಮ್ಮಾಕಿ ನೀವು ಈ ಥರ ಪೇಸ್ಟ್ ಮಾಡಿಟ್ಕೊಂಡು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. 1 ಪೇಜಲ್ಲಿ 2 ಟ್ಯಾಸಲ್ಸ್ನ ಸ್ಟಿಕ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ, ಇಲ್ಲಿ ಬೇಕಾದರೆ ನೀವು ನಾನು ಏನು ಪಾಯಿಂಟ್ಸ್ ಹೇಳ್ತೀನಿ ಆ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಇಲ್ಲಿ ಬರೆದಿಟ್ಕೋಬೋದು. ಸೊ ಇಲ್ಲಿ ಗ್ಲೂ ಹಾಕಿ ನನಗೆ ಪೇಸ್ಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ನೇಮ್ ಬರಿತೀನಿ. ಸೆಕೆಂಡ್ ಒನ್ ಬೀಡ್ ವಿತ್ ಬೇಬಿ ಟ್ಯಾಸಲ್ ಅಂತ ಬರಿತೀನಿ. ಇದು ಫಸ್ಟ್ ಟೈಪ್. ಈ ಥರ ಬೀಡ್ಸ್ ಯೂಸ್ ಮಾಡಿ ಈ ಥರದೊಂದು ಟ್ಯಾಸಲ್ ಹಾಕ್ಬೋದು ಅಂತ 1 ಅಂತ ಹಾಕಿದ್ದೀನಿ. ಇದೇ ಥರ ಬೇರೆ ಬೀಡ್ಸಲ್ಲಿ ಬೇರೆ ಟ್ಯಾಸಲ್ಸ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ನ ಹೇಳ್ತಾ ಹೋಗ್ತೀನಿ. ಸೊ ಬ್ಯಾಕ್ ಸೈಡ್, ಇದು ಫ್ರಂಟ್. ಬ್ಯಾಕ್ ಸೈಡ್ ಏನಿದೆ ಗ್ಲೂ ಹಾಕೋತೀನಿ ಆ ಕಡೆ ಈ ಕಡೆ ಸ್ವಲ್ಪ. ಈ ಥರ ಗ್ಲೂ ಹಾಕ್ಕೊಂಡು ಜಸ್ಟ್ ನಿಮ್ಮ ಫಿಂಗರಲ್ಲಿ ಈ ಥರ ಮಾಡ್ತಾ ಹೋಗಿ ಸ್ಪ್ರೆಡ್ ಮಾಡಿ. ಈ ಕಡೆ ಕೂಡ ಹಾಗೆ ಮಾಡ್ಕೊತೀನಿ. ಸೊ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಇದೇನು ಬಿದೋಗಲ್ಲ, ನೀಟಾಗಿ ಪೇಸ್ಟ್ ಮಾಡಿ. ಸ್ವಲ್ಪ ಕೊಂಚ ಜಾಸ್ತಿನೇ ಪೇಸ್ಟ್ ಮಾಡಿ, ಏನಾಗಲ್ಲ. ಅಕಸ್ಮಾತ್ ನಿಮ್ಗೆ ಹಂಗೂ ಎಲ್ಲರೂ ಬಿದೋಗುತ್ತೆ ಇನ್ಸೆಕ್ಯೂರ್ ಅಂತ ಅನಿಸ್ತಿದೆ ಅನ್ನೋದಾದರೆ ಸೆಲೋ ಟೇಪ್ ಇರುತ್ತಲ್ಲ, ಇಲ್ಲಿ ಇಲ್ಲೊಂದು ಸೆಲೋ ಟೇಪ್ ಹಾಕೊಳ್ಳಿ. ಗಮ್ ಹಾಕಿದ್ರೆ ಸಾಕು, ಸ್ಟಿಕ್ ಆಗುತ್ತೆ. ನೋಡಿ, ಇದು ನಾನು ಮಾರ್ನಿಂಗ್ ಹಾಕನ್ಸಿಟ್ಟಿದ್ದು ನಿಮಗೆ ತೋರ್ಸೋಕ್ಕಿಂತ ಎಷ್ಟು ಸ್ಟಿಫ್ ಆಗಿದೆ ನೋಡಿ, ಬರ್ತಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬೀಡ್ ಯೂಸ್ ಮಾಡ್ಕೊಂಡು ಈ ಬೇಬಿ ಟ್ಯಾಸಲ್ನ ಹಾಕ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.